ಮಸ್ಕಿಯಲ್ಲಿ ಮತ್ತೆ ಕಳ್ಳರ ಕೈಚಳಕ. ಕಾನೂನು ಸುವ್ಯವಸ್ಥೆ ಪ್ರಶ್ನೆಯಲ್ಲಿ. ಮಸ್ಕಿಯಲ್ಲಿ ಕಾನೂನು ಸುವ್ಯವಸ್ಥೆ ಕೈತಪ್ಪಿತ್ತ? ಹಗಲು ಹೊತ್ತಲ್ಲೇ ಕಳ್ಳರ ಕೈಚಳಕಕ್ಕೆ ಜನ ಬೆಚ್ಚಿಬಿದ್ದಿದ್ದಾರೆ. ರವಿವಾರ ಬೆಳಿಗ್ಗೆ ಮಸ್ಕಿಯ ಪುರಸಭೆ ಪಕ್ಕದ ಬಡ ತರಕಾರಿ ವ್ಯಾಪಾರಿಯ ಅಂಗಡಿಯಲ್ಲಿ ನಡೆದ ಘಟನೆ ಈಗ ಸಾರ್ವಜನಿಕರಲ್ಲಿ ಭಾರೀ ಆತಂಕ ಸೃಷ್ಟಿಸಿದೆ. ತರಕಾರಿ ಖರೀದಿಸುವ ಸೋಗಿನಲ್ಲಿ ಬಂದ 4-5 ಜನರ ಅಪರಿಚಿತರ ತಂಡ ವ್ಯಾಪಾರಿಯ ಗಮನವನ್ನು ಬೇರೆಡೆ ಸೆಳೆದು ತರಕಾರಿ ಖರೀದಿಗೆ ಇಟ್ಟಿದ್ದ ಸುಮಾರು 1 ಲಕ್ಷ ರೂಪಾಯಿಯನ್ನು ಕ್ಷಣಾರ್ಧದಲ್ಲೇ ದೋಚಿ ಪರಾರಿಯಾಗಿದೆ. ಅಷ್ಟೇ ಅಲ್ಲ, ಇದಕ್ಕೂ ಕೆಲವೇ ದಿನಗಳ ಹಿಂದೆ ಮಸ್ಕಿಯ 20ನೇ ವಾರ್ಡಿನ ಹನುಮಮ್ಮ ಎಂಬ ಬಡ ಮಹಿಳೆಗೆ ಮಾರುವೇಷದಲ್ಲಿ ಬಂದಿದ್ದ 2 ದುಷ್ಕರ್ಮಿಗಳು ಭಂಡಾರ ಹಚ್ಚಿ ಅರೆಪ್ರಜ್ಞಾವಸ್ಥೆಗೆ ತಳ್ಳಿದ್ದರು. ಬಳಿಕ 5,000 ರೂಪಾಯಿ ಪಡೆದು ಪರಾರಿಯಾಗಿದ್ದರು. ನಂತರ ಸಾರ್ವಜನಿಕರ ಕೈಗೆ ಸಿಕ್ಕ ಆರೋಪಿಗಳು ಧರ್ಮದೇಟು ತಿಂದು ಪೊಲೀಸರ ಅತಿಥಿಗಳಾಗಿದ್ದರು. ಆ ಘಟನೆ ಜನಮನದಿಂದ ಮಾಸುವ ಮುನ್ನವೇ ಮತ್ತೊಂದು ಸಾಹಸಿಕ ಕಳ್ಳತನ ನಡೆದಿರುವುದು ಮಸ್ಕಿಯ ಜನರನ್ನು ಬೆಚ್ಚಿಬೀಳಿಸಿದೆ. ಹಗಲು ಹೊತ್ತಲ್ಲೇ 1 ಲಕ್ಷ ದೋಚಿ ಪರಾರಿಯಾಗುತ್ತಾರೆಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮನೆಮಾಡಿದೆ. ದುರ್ಘಟನೆಗಳು ನಡೆದ ನಂತರ ತನಿಖೆ ನಡೆಸುವುದಕ್ಕಿಂತ ಇಂತಹ ಪ್ರಕರಣಗಳು ನಡೆಯದಂತೆ ತಡೆಯುವುದೇ ನಿಜವಾದ ಪೊಲೀಸ್ ಕಾರ್ಯವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆರಕ್ಷಕರನ್ನಷ್ಟೇ ನಾವು ದೂರುವುದಕ್ಕಿಂತ ಸಾರ್ವಜನಿಕರು, ಅಂಗಡಿ ಮಾಲಕರು ತಮ್ಮ ತಮ್ಮ ಮನೆ ಅಂಗಡಿಗಳ ಮುಂದೆ ಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅಪರಾಧಿ ಚಟುವಟಿಕೆಗಳನ್ನು ತಡೆಹಿಡಿಯಲು ಮತ್ತು ಅಪರಾಧಿಗಳನ್ನು ಪತ್ತೆಹಚ್ಚಲು ಸಹಕರಿಸಬೇಕು. ಈಗಲಾದರೂ ಮಸ್ಕಿಯ ಜನರು ಹಾಗೂ ಆರಕ್ಷಕರು ಎಚ್ಚೆತ್ತುಕೊಳ್ಳುವರ? ಅಥವಾ ಇಂತಹ ಸಾಲು ಪ್ರಕರಣಗಳಿಗೆ ಅವಕಾಶ ನೀಡುವರೆ? ಕಾದು ನೋಡಬೇಕಿದೆ. ವರದಿ ಸುರೇಶ ಬಳಗಾನೂರು. ಏನಾಗಿದೆ? ಅಷ್ಟೇ ಬರೋದು. ನಾನು 4 ಮನೆ ಕೊಟ್ಟು ಬಂದ ಸರ್. ಮಾರ್ಕೆಟಿಗೆ ನಾನು ದುಡ್ಡು ಕೊಡಬೇಕಾಯ್ತು ಮಾಲಿನವರಿಗೆ. ನಾವು ರೊಕ್ಕ 1 ಲಕ್ಷ ತಗೊಂಬಂದಿರಿ. ನಮ್ಮ ಹೆಣ್ಮಕ್ಳಿಗೆ ಹೋಯ್ ಅಂತ ಹೇಳಿದ್ರೆ ಬೇಡ, ಡೈಲಿ ಹೆಂಗೆ ಕೊಡ್ತೀವಿ ಅಷ್ಟು ಕೊಡ್ರಕ್ಕ, ನಿಂತ್ಕೊಂಡು ಹೋಗಂತ ಹೇಳಿದ್ರು ಅವರು. ಆಯ್ತು, ನಾವು ಲಾಸ್ಟ್ ಟೈಮ್ ಅನ್ನೋದು ಬಂದೆ. ನಾನು 4 ಬಂದು ನಾನು ಶಟರ್ಸ್ ತೆಗೆದು ಅಂಗಡಿ ತೆಗೆದು ಕಸಿ ಒಳಗೆ ಹೊರಗೆ ಕಸ ಅಂದೆ. ನಾನು ಕಸ ಅಂದ್ಮೇಲೆ ಯಾರು ಬೈಂದ್ರೆ ಒಬ್ಬರು ತಿರುಗಾಡ್ತಾರೆ, ಮಾತಾಡ್ತಾರೆ ನನ್ನ. ನಾವು ಬೇಕಿದ್ದವರು ಚಹಾ ಕುಡಿ ಅಂತ ಅಂದಿವಿ. ಅವ್ರ ದಿನ ಬಂದಿದ್ದಲ್ರಿ. ಹೊರಗೆ ಕಸ ಅಂದ್ರೆ ಒಳಗೆ ಬರೋಕಾಯ್ತು. ಆ ಕಡೆ ಬಂದ್ರೆ ಗೊತ್ತಿ, ಹಿಂಗೆ ಈ ಕಡೆ ಬಂದ್ರು ಅವರು. ಏನ ನನಗೆ ಮಾಲ್ ಕೊಡ್ಬೇಕು, ಮನೆ ಗಂಟೆ ಬೇಕು, ನಾನು ಬೇಕಾದ ಮಾಲ್ ಕೊಡ್ತೀಯ ನಾನು ಕೊಡ್ತಾಣ ಅಂದೆ. ಕೊಡ್ತಾಣ ಬಂದರು. ಒಳಗೆ 5 ಮಂದಿ ಬಂದರು. ಇದು ಕೊಡು ಅದು ಕೊಡು ಅಂತ ಎಲ್ಲ ಕೊಟ್ಟು ಮಾಡ್ತಾರೆ. ಅಷ್ಟೇ ಮಾಡಿ ತೂಕ ಮಾಡಿದ್ರು. ಇದು ಅದು ಅಂದ್ರೆ ಏನು ತರಕಾರಿ ತೂಕ ಮಾಡಿದಾಗ ತರಕಾರಿ ಬದನೆಕಾಯಿ, ಕೋಸಗಡ್ಡೆ, ಹೂವು ಎಲ್ಲ ಏನು ಬೇಕೋ ನಾನು ಅವ್ರು ಅಷ್ಟು ಸ್ಟಾಕ್ ಮಾಡಿದ್ದೆ. ಮಾಡಿದವ್ರು 2 ಹೊರಗೆ ಹೋದ್ರು. ಅವರು ಹೊರಗೆ ಹೋಗಿ 3 ಇಲ್ಲಿ ಹತ್ರ. ಎಷ್ಟು ಆಯ್ತು ನಾನು ಸುಮ್ಮನೆ. ಟೋಟಲ್ ಎಷ್ಟು ಜನ ಬಂದಿದ್ರು ಅವರು? 5 ಫಸ್ಟಿಗೆ ಬರೋ 5 ಜನ ಇದ್ರು. ಒಳಗಡೆ 3 ಇದ್ರು, ಹೊರಗೆ 2 ಇದ್ರು. ಅವರು ಹೊರಗೆ 5 ಮಂದಿ ಇದ್ರು. 5 ನಾನೇನು ಮಾಡಿದೆ, ಇಷ್ಟ ಆಗ್ತಪ್ಪ 800-900 ಆಗ್ಬೋದು ಅಂತ ನಾನು ಅಂದೆ. ಆಯ್ತು. ಅವ್ರು ಏನು ಮಾಡಿದ್ರು, 500 2 ತೆಗೆದವ್ರು ಪಕ್ಕದವ್ರು. ನಂದು ರೊಕ್ಕ ಈ ಕಡೆ ಲಕ್ಷ ಬೇರೆ, ಚಿಲ್ಲರೆ ಬೇರೆ ಈ ಕಡೆ. ನಾನು ಎಷ್ಟಾಯ್ತು ಅಂದ್ರೆ 100 ತಗೊಂಡು ಚಿಲ್ಲರೆ ತಗೊಂಡೆ. ಇಂಥ ಈ ಕಡೆ 1 ಲಕ್ಷ ಬೇರೆ ಕೇಳಿದೆ. ಅದು ಈ ಕಡೆ ಚಿಲ್ಲರೆ ತಗೊಂಡೆ. ಅದೇನು ಕಂಡಂಗೆ ಆಯ್ತಾನ ಒಬ್ಬತ್ತು ಬಂದ್ರೆ ಕುದಿಗೆ ಹಾಕಿ ಕೈ ಹಾಕಿ ನರ್ಸಿಂಗ್ ಮಾಡಿ ಜಾಸ್ತಿ ಜಬ್ಬಿದ್ದೆ. 2 ಜಬ್ಬ ನನಗೆ ಆನದಲ್ಲಿ ನನಗೆ ಏನು ಹೆಸರು ನನಗೆ ಗೊತ್ತು. ಕುಂಕುಮ ಖರ್ಚು ಅಂತ ನಾನು ದನಿ ಖರ್ಚು ದನಿಯೇ ಬರಲ್ಲ. ಅದೇ ಸರ್ ನಮ್ಮ ಮಾಲ್ ಇಲ್ಲೇ ಬಿಟ್ಟಾಗ ಹೆಂಗೆ ಹೋದ್ರ ನನಗೆ ಗೊತ್ತಿಲ್ಲ. ಈ ಕಡೆ ಅವ್ರವ್ರಿಗೆ ಗೊತ್ತಿಲ್ಲ, ಈ ಕಡೆ ಅವ್ರಿಗೆ ಗೊತ್ತಿಲ್ಲ. ಏನು ಹಚ್ಚಿದ್ರು? ಹಚ್ಚಾರ ಕುಂಕುಮ ಹಚ್ಚಿದ್ರು. ಹಣಿಗೆ ಎಲ್ಲೆಲ್ಲಿ ಹಚ್ಚಿದ್ರು? ಕುಂಕುಮ ಹಚ್ಚಿದ್ರೆ ಕಾಲಿಗೆ ಹಚ್ಚಾರ, ಒಟ್ಟಿಗೆ 10 ಬಟ್ಟಿಗೆ ಸುತ್ತಿಗೆ ಹಚ್ಚಾರ. ಅವಾಗ ಏನಾಯ್ತು? ನನಗೆ ಏನಾಗತ್ತೆ ನನಗೆ ಜಾಸ್ತಿ ಅಲ್ಲ. ಮುಸ್ಲಿ ಬಜ್ಜರು ಬಂದು ಇಷ್ಟ ಯಾಕೆ ಇಷ್ಟೊತ್ತಾಗಿ ನಮ್ಮ ಮನೆ ಕೇಳಿದ್ರೆ ಮಾತಾಡಿದ್ರೆ 4 ಬಂದಿಲ್ಲ.